ಕೊಡ್ತಾ ಇದ್ದೀರಿ ಸರ್. ನಿಮ್ಮ ಕಂಪ್ನಿ ಒಂದು ಮನಸ್ಸು ಮಾಡಿದ್ರೆ ಎಲ್ಲ ರೈತರಿಗೂ ಮಾಡ್ಬೋದು. ನೀವು ITC ಕಂಪ್ನಿಯವರು ಮಾಡ್ಕೊಂಡು ಒಳ್ಳೆ ರೇಟ್ಗೆ ಸರ್ ನೀವು ತಾನೇ ಒಂದು ಯಾವುದೇ ಮಾಹಿತಿಗೂ ITC ತಾನೇ ಕಳ್ಸೋದು. ನೀವು ITC ಬಂದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ITC ನೀವು ಬೇಸ್ ತಗೊಂಡು ನೀವು ಕರೆಕ್ಟ್ ಆದ ಬೆಲೆ ಕೊಟ್ರೆ ಎಲ್ಲರೂ ನಿಮ್ಮ ಇದಕ್ಕೆ ಬರ್ತಾರೆ. ಅವರೇ ನೀವೇ ಇದಾದ್ರೆ ಡಮ್ಮಿ ಆದ್ರೆ ಬೇರೆ ಸಣ್ಣ ಪುಟ್ಟ ಕಂಪ್ನಿಗಳು ಅವ್ರು ಹೆಂಗ್ ಬೇಕಂಗೆ ಕೂತು ಹೋಯ್ತಾರಪ್ಪ. ನೀವು ತಾನೇ ನಮ್ಮ ಹಳ್ಳಿಗೆ ಬಂದು ಎಲ್ಲ ಮಾಹಿತಿಗಳು ತಗೊಂಡು ಈ ತರ ಮಾಡಿ ಈ ತರ ಮಟ್ಟಿ ಅಂತ ಹೇಳೋರ್ಗು ನೀವೇ ಈ ತರ ನೀವೇ ಈ ತರ ಮಾಡಿದ್ರೆ ನಾವೇನ್ ಮಾಡೋದು? ರೈತರು ನಿಂತಿರೋದು ITC ಮೇಲೆ. ಎಲ್ಲ ನೀವು ತಾನೇ ನಿಮ್ಮ ಕಂಪ್ನಿ ತಾನೇ ಅವರು ನೀವು ಹೇಳೋದಕ್ಕೆ ಬರೋದು ಅವ್ರು ಎಲ್ರೂ ನಿಮ್ಮ ಸ್ಟಾಫ್ಗಳು. ನೀವು ಆದಷ್ಟು ITC ಕಂಪ್ನಿಯವರು ಮುನ್ಸ್ಕೊಟ್ರೆ ಎಲ್ಲ ರೈತ ಎಷ್ಟು ವರ್ಷದಿಂದ ರಾಸಾಯ ಬೆಳೆದಿರ್ಬೇಕು ಸರ್. ಅವ್ನು ಕೇಳಾರ ಯಾರು ಈಗ ಬೈನ್ ಪಾಷಾ ಅಂತೇಳಿ ಐರ್ಗೆ ಗ್ರಾಮದವರು ಈ ಚಿಲ್ಕುಂದ ಮಾರ್ಕೆಟಲ್ಲಿ ತುಂಬ ವರ್ಷಗಳಿಂದ ಹೊಗೆ ಸೊಪ್ಪು ಬೆಳ್ಕೊಂಡು ಪ್ರತಿ ವರ್ಷವೂ ಒಳ್ಳೆ ತೂಕದ ಬೆಲೆಯನ್ನು ಕೊಟ್ಕೊಂಡು ಬರ್ತಾಯಿದ್ರು ಇಲ್ಲಿ ತನಕ. ಇಲ್ಲಿ ಏನಾಗಿದೆ ಅಂದರೆ ಈಗ ಕಳೆದ 4-5 ತಿಂಗಳಿಂದ ಮಾರ್ಕೆಟ್ ಓಪನ್ ಏನು ರೇಟ್ ಇತ್ತು 320 ರೂಪಾಯಿ ಓಪನ್ ರೇಟ್ ಮಾಡಿ ಮಾರ್ಕೆಟ್ ರೇಟು ಟಾಪ್ ರೇಟ್ ಕ್ವಾಲಿಟಿಗೆ ಲೋ ಗ್ರೇಡು 240ರಿಂದ 250 ರೂಪಾಯಿ ಲೋ ಗ್ರೇಡ್ ಸೊಪ್ಪು ಕೊಡ್ತಾಯಿದ್ರು ಲಾಸ್ಟ್ ಗ್ರೇಡ್ಗೆ. ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ, ಇವತ್ತು ಫೆಬ್ರವರಿ 18ನೇ ತಾರೀಕು ಬಂದು ಟಾಪ್ ರೇಟ್ ಬಂದು 272 ರೂಪಾಯಿ ಇಳಿಸಿದ್ದಾರೆ. ಲೋ ಗ್ರೇಡು 200 ರೂಪಾಯಿಗೆ ಕನಿಷ್ಠ ಬೆಲೆ 200 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ 4ರಿಂದ 5 ತಿಂಗಳಿಂದ ಇದ್ದಂಥ ಸೊಪ್ಪಿನಲ್ಲಿ ತೂಕದ ವ್ಯತ್ಯಾಸ ಬಂದರೆ ಒಬ್ಬ ರೈತನಿಗೆ 300ರಿಂದ 400 kg ಕಡಿಮೆ ಆಗ್ತಾ ಇದೆ. ಮತ್ತು ಇಲ್ಲಿ ರೈತನಿಗೆ ಬೆಲೆಯಲ್ಲೂ ಸಹ ಕಡಿಮೆ ರೇಟ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ, ಎಲ್ಲ ರೈತರುಗಳು ನಾವು ಸೇರಿಕೊಂಡು ಮಾರ್ಕೆಟ್ನ ಬಂದ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬಂದ್ ಮಾಡ್ತಕ್ಕಂಥ ಉದ್ದೇಶ ನಮಗೆ ಯಾವುದೇ ರೀತಿ ಬಯರ್ಗಳು ಇಲ್ಲಿ ಸಿಬ್ಬಂದಿ ವರ್ಗದವರೆಲ್ಲ ಸಹಕರಿಸಿ ಬಂದ್ ಮಾಡಿದ್ದೀವಿ. ಇಲ್ಲಿ ನಮಗೆ ಅವಶ್ಯಕತೆ ಏನು ರೇಟ್ ಇದೆ, ಆಂಧ್ರದಲ್ಲಿ ಏನು ರೇಟ್ ಇದೆ ಆ ರೇಟ್ಗೂ ಈ ರೇಟ್ಗೂ 50ರಿಂದ 60 ರೂಪಾಯಿ ವ್ಯತ್ಯಾಸ ಆಗೋ ರೀತಿಯಲ್ಲಿ ಕೊಟ್ಟು, ಅಲ್ಲಿ ಆಂಧ್ರದಲ್ಲಿ 500ರಿಂದ 510 ರೂಪಾಯಿ ಲಾಸ್ಟ್ ರೇಟು 490 ರೂಪಾಯಿ ಟಾಪ್ ರೇಟ್ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಕರ್ನಾಟಕದ ಸೊಪ್ಪಿಗೂ ಒಳ್ಳೆ ಬೇಡಿಕೆ ಇದೆ, ಕ್ವಾಲಿಟಿ ಸೊಪ್ಪು ಅಂತೇಳಿ ತಗೊಳ್ತಾ ಇದ್ದಾರೆ ಇಲ್ಲಿ. ಆದರೆ ಇರೋದೊಂದು 90ರಿಂದ 100 ಮಿಲಿ ಸೊಪ್ಪಿದೆ. ಈ ಉದ್ದೇಶದಿಂದ ಈ ಇರೋ ಸೊಪ್ಪಿಗೆ, ಒಳ್ಳೆ ಕ್ವಾಲಿಟಿ ಇರೋ ಸೊಪ್ಪಿಗೆ ಬೆಲೆ ಕೊಡದೆ ಲೋ ಕ್ವಾಲಿಟಿ ಸೊಪ್ಪು ಅಲ್ಲೇ ಸ್ವಂತ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟು ಟ್ಯಾಕ್ಸು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವ್ಯತ್ಯಾಸ, ಇವರು GST ಹಾಕ್ಬಿಟ್ಟಿದ್ದಾರೆ ಅಂತೇಳಿ 16ರಿಂದ 17 ದಿನ ಬೋರ್ಡ್ ಹಾಕಿದ್ರು. ನಾವು ಅದಕ್ಕೋಸ್ಕರನೇ ನಾವು ಇವತ್ತು ಏನಕ್ಕೋಸ್ಕರ ಬೋರ್ಡ್ ಬಂದ್ ಮಾಡಿದ್ದೀವಿ ಅಂದರೆ, ಇದೇ ರೀತಿ ನಮಗೂ ಒಂದು ಬೆಂಬಲ ಬೆಲೆ ಅಂದರೆ ಗೌರ್ಮೆಂಟು ಸಹ ಸಹಕರಿಸಿ ಒಂದು ಬೆಂಬಲ ಬೆಲೆನೂ ಕೊಡಬೇಕು. ಜೊತೆಗೆ
ನಮಗೆ ಈ ಟಾಪ್ ಗ್ರೇಡ್ ಆಂಧ್ರಕ್ಕೆ ಏನಿದೆ 400 ರೂಪಾಯಿ ಮೇಲ್ಪಟ್ಟು ರೇಟ್ ಕೊಡಬೇಕು ಅಂತ ಹೇಳಿ ನಾನಿಲ್ಲಿ ಪ್ರತಿಯೊಬ್ಬ ಬೈರು ಹುಣಸೂರು ತಾಲೂಕಲ್ಲಿ ಪಿರಿಯಾಪಟ್ಟಣ ಆಗಲಿ ರಾಮನಾಥ್ಪುರ ಈ ಕಡೆ ಅಕ್ಕಪಕ್ಕ ಏನು ಹೊಗೆಸೊಪ್ಪು ಬೆಳೀತಾ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಬೇಕು, ಅವನಿಗೊಂದು ಸೇಫ್ಟಿ ಆದ ಬೆಲೆ ಸಿಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸರ್ ರೈಟ್ ಸಿಕ್ಲಿಲ್ಲ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತಾರೆ ಸರ್. ಹೋರಾಟ ಇದು ನಮಗೆ ಬೆಲೆ ಎಲ್ಲಿ ತನಕ ಉತ್ತಮವಾದ ಬೆಲೆ ಓಪನ್ ಮಾಡ್ಸಲ್ಲ. ನಾವು ಎಮ್ಗೆ ಗ್ರಾಮ ಅನಗೋಡು ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ. ನಮ್ಮದು ಚಿಲ್ಕುಂದ ಬೋರ್ಡು 320 ರೂಪಾಯಿ ರೈಟ್ ಇತ್ತು. 320 ರೂಪಾಯಿಂದ ಹಿಡ್ದು ಅವರು ಅವಾಗಿಂದ ಕೊಡ್ತಿದ್ದ ರೈಟನ್ನು ಇವಾಗ ಕೊಡ್ತಾಯಿಲ್ಲ. ಯಾಕೆ ಅಂತಂದರೆ 270 ಬಂದಿದ್ದಾರೆ. ನಾವು ಬೋರ್ಡ್ನ ಬಾಗಿಲು ಹಾಕ್ಸೋ ಉದ್ದೇಶ 270 ಬಂದಾಗ ಕೆ.ಜಿಗೆ 50 ರೂಪಾಯಿ ಹೋಗೈತೆ. ಕೆ.ಜಿಗೆ 50 ರೂಪಾಯಿ ಹೋಗೈತೆ. ಪ್ಲಸ್ಸು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಿಂಕೇಜ್ ಬರುತ್ತೆ. ಸಿಂಕೇಜ್ ಬಂದಾಗ ಕೆ.ಜಿಗೆ 100 ಕೆ.ಜಿಗೆ 20 ಕೆ.ಜಿ ಹೋಯ್ತದೆ. ಅಲ್ಲಿಗೆ ಅದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ. ಅವ್ರು ಕೊಡ್ತಿರೋಂಥ ರೈಟಲ್ಲಿಲ್ಲ ಮತ್ತು ನಾವು ಬಿಡ್ತಿರೋಂಥ ಕೆ.ಜಿಲಿಲ್ಲ. ಅದರಾಗಿ ನಾವು ಬೋರ್ಡ್ನ ಬಾಗಿಲಿಸಿದ್ದೀವಿ. ಅದಕ್ಕೆ ಮೇನ್ ಅಧಿಕಾರಿಗಳು ಬರಬೇಕು, ನಮಗೆ ನಿಗದಿತ ಬೆಲೆ ಕೊಡಿಸ್ಬೇಕು. ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಬೋರ್ಡ್ನ ಬಾಗಿಲಿಸಿದ್ದೀವಿ. ಎಲ್ಲರೂ ನಮಗೆ ರೈತರುಗಳು ಸಪೋರ್ಟ್ ಮಾಡ್ತಾಯಿದ್ದಾರೆ. ಬೋರ್ಡ್ ಚೇರ್ಮನ್ ಬರಬೇಕು, ಅದನ್ನು ಒಪ್ಕೊಂಡಿರುವಂಥ ಬರಬೇಕು. ಎಲ್ಲ ಬಂದು ರೈತರಿಗೆ ಒಂದು ಬೆಲೆನ ಕೊಡ್ಸೋಂತ ಬೋರ್ಡ್ ಸ್ಟಾರ್ಟಿಂಗ್ ಏನು ಕೊಟ್ಟರು ಅದೇ ಕೊಡಿ ಸರ್. 320 ರೂಪಾಯಿ ಏನು ರೇಟ್ ಕೊಟ್ಟರು ಅದನ್ನೇ ಕೊಡಲಿ, ನಮ್ಗೆ ಏನು ಜಾಸ್ತಿ ಕೇಳ್ತಲ್ಲ. ಏಕೆಂದರೆ ಒಬ್ಬ ಕೂಲಿ ಜನಕ್ಕೆ ನಾವು ಕೊಡಬೇಕಾಗಿರೋಂಥ ರೈಟು, ಒಂದು ಭೂಮಿ, ಒಂದು ನೀರು, ಅವ್ರು ಕಷ್ಟಪಡೋ ಅಂಥದ್ದು ಏನೇನೆಲ್ಲ ಲೆಕ್ಕ ಹಾಕೊಂಡ್ರೆ 250 ರೂಪಾಯಿ ಏನು ಸಿಗಲ್ಲ. ನಾವು ಮೂಲತಃ ನಾವು ಹುಟ್ಟಿದ ಹೊಗೆಸೊಪ್ಪೆ ಬೆಳೀತಾ ಇರೋದು. ಇದೇ ನಮಗೆ ಮೂಲ ಬೆಳೆ ಅಂತ ಇದೆ. ಮಾಮೂಲಿ ರಾಗಿ ಭತ್ತ ಬೆಳೆದು ಬಿಡಿ ಅದು ನಾವು ಉಪಯೋಗಿಸ್ತೀವಿ, ಬೇರೆ ಮಾಡ್ತೀವಿ. ಅದು ಎಷ್ಟಾದ್ರು ಬರ್ಬೋದು, ಯಾಕೆಂದರೆ ಎಲ್ಲ ಈಗ ಅನ್ನ ಬಗ್ಗೆ ಅದು ಇದೆಲ್ಲ ಬಂದಿದೆ ಇರಲಿ, ಅದು ಅಕ್ಕಕ್ಕೆ ಸೆಕೆಂಡ್ರಿ. ಇವಾಗ ಮೂಲತಃ ವಾಣಿಜ್ಯ ಬೆಳೆ ಅಂದರೆ ತಾಂಬಾಕು ಬೆಳೀತಾರೆ ನಾವು. ಈ ದುಡ್ಡನ್ನು ಹಣದ್ದು ಕಾಸುತ್ತೆ ಅಂತಂದರೆ ನಮಗೆ ವಾಣಿಜ್ಯ ಬೆಳೆ ಅಂತಂದರೆ ಹೊಗೆಸೊಪ್ಪು. ಈ ಹೊಗೆಸೊಪ್ಪು ಏನು ಆಗಿದೆ ಅಂತಂದರೆ ಒಂದು ತಿಂಗಳು ಗಂಟ ಇಲ್ಲಿ ಗಂಟ 320 ರೂಪಾಯಿ ರೈಟ್ ಕೊಟ್ಟರು, ಟಾಪ್ ರೈಟು. ಇನ್ನು ಲೋಗ್ಗಳಿಗೆಲ್ಲ 250 270 ಹಿಂಗೆಲ್ಲ ಕೊಡ್ಕೊಂಡು ಬರ್ತಿದ್ರು. ಇವತ್ತೇನಾಗಿದ್ರೆ ಈ ತಿಂಗಳಿಂದ 320 ಹೋಗಿದ್ದು ರೈಟು 270 ರೂಪಾಯಿ ಬಂದಿದೆ. ಅಲ್ಲಿಗೆ ಕೆ.ಜಿಗೆ 50 ರೂಪಾಯಿ ಇಲ್ಲ. ಕೆ.ಜಿಗೆ 50 ರೂಪಾಯಿ ಇಲ್ಲ ಅಂತಂದರೆ ಲೋಗ್ಗಳಿಗೂ ಕಮ್ಮಿ ಆಗಿದೆ. ನಾನು ಟಾಪ್ ರೇಟ್ ಬಗ್ಗೆ ಹೇಳ್ತಾ ಇರೋದು. ಟಾಪ್ ರೇಟ್ಗೆ ಕೆ.ಜಿಗೆ 50 ರೂಪಾಯಿ ಇಲ್ಲ. ಕೆ.ಜಿಗೆ 50 ರೂಪಾಯಿ ಇಲ್ಲ ಅಂದರೆ ಕ್ವಿಂಟಲ್ಗೆ 5,000 ಇಲ್ಲ. ಕ್ವಿಂಟಲ್ಗೆ 5,000 ಇಲ್ಲ ಅಂದರೆ ಅಲ್ಲಿಗೆ 1000 ಕೆ.ಜಿಗೆ ಎಷ್ಟಾಯಿತು? 50,000 ಇಲ್ಲ. ಒಬ್ಬ ವ್ಯಕ್ತಿ 2,000ರಿಂದ 3,000 ಕೆ.ಜಿ ರೈತ ಬೆಳೆ ಬೆಳೀತಾನೆ, ವಾಣಿಜ್ಯ ಬೆಳೆ. ಅಲ್ಲಿಗೆ 1,050,000 ಅಂತಂದರೆ 3,000 ಕೆ.ಜಿಗೆ ಎಷ್ಟು ಸಾವಿರ ಹೋಯ್ತು? 1,50,000 ಲಕ್ಷ ಹೋಯ್ತು. 1,50,000 ಲಕ್ಷ ಉಳಿಯೋದು ಅಷ್ಟೇ ಅವನಿಗೆ. 1,50,000 ಲಕ್ಷ ಲಾಭ ಅಂತ ಏನಿದೆ ಅದೇ ಉಳಿಯೋದು ಲಾಭ ಅಂತ ಅವನಿಗೆ. ಆ ಲಾಭನೇ ಇಲ್ಲ ಅಂತಂದರೆ ರೈತ ಏನಾಗಬೇಕು ಇಲ್ಲಿ? ಇವಾಗ ಇವರು GST ಜಾಸ್ತಿ ಮಾಡಿದ್ರೆ ಬಿಟ್ಟು ಒಂದು ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಬಾಗ್ಲಾಕಿದ್ರು ಇಲ್ಲಿ. ಯಾರೋ ಈ ಬೇಯರ್ಸ್ಗಳಾಗಲಿ ಸಿಬ್ಬಂದಿಗಳು, ಈ ಬೋರ್ಡ್ ತಾಂಬಾಕು ಸಿಬ್ಬಂದಿಗಳು. ನಾವು ರೈತರು 50 ರೂಪಾಯಿ ಕೆ.ಜಿಗೆ 50 ರೂಪಾಯಿ ಕೊಡ್ತಾರೋ ನಾವೇನು ಮಾಡಬೇಕು? ಇಲ್ಲಿ ಗಂಟ ಇವ್ರು ಏನು ಆರ್ಭಟ ಇದೆ ಎಲ್ಲ ನಡ್ಸ್ಕೊ ಬಂದು ಇವ್ರಿಗೆಲ್ಲ ತಲೆಬಾಗಿ ಬಂದು ಇಲ್ಲಿ ಗಂಟ. ಇನ್ನೂ ನಾವು ತಲೆ ಬಾಗ್ತೀನಿ ಅಂತಂದರೆ ಅವ್ರು ಹೇಳಂಗೆ ನಮ್ಮ ಹೊಲ್ದಿ ಮನೆಗಳೆಲ್ಲ ಹೇಳ್ದಂಗೆ ವಿಷ ಕುಡಿಬೇಕಾದ್ರೆ ನ್ಯಾಣ ಹಾಕಬೇಕಾಯ್ತದೆ ನಾವು. ಆ ಪರಿಸ್ಥಿತಿ ಬಂದಿದೆ. ಈಗ ಒಂದು ಕೂಲಿ ಆಗಲಿ, ಒಂದು ರಸಗೊಬ್ಬರ ಆಗಲಿ, ಸೌದೆ ಆಗಲಿ, ಎಲ್ಲ ಕೂಲಿ ಆಗಲಿ ಜಾಸ್ತಿ ಆಗಿದೆ ರೈಟು. ಈ ನಮ್ಮ ತಾಂಬಾಕುಗೆ ಕಮ್ಮಿ ರೈಟು ಅಂತ ಅಂದಾಗ ನಾವೆಲ್ಲೋ ಸಾಯ್ಲಿ ರೈತರು. ಆದ್ದರಿಂದ ಈಗ 320 ರೂಪಾಯಿ ಕೊಟ್ಟಿದ್ರೆ ಅವ್ರು ಜಾಸ್ತಿ ಕೊಡಲಿ, 500 ರೂಪಾಯಿ ಕೊಡಲಿ, 600 ರೂಪಾಯಿ ಕೊಡಲಿ, ನಾವು ಕೇಳ್ದಲ್ಲ. ನಿಗರ ಬೆಲೆ 320 ಟಾಪ್ ರೇಟು 320 ಕೊಡಲಿ. ಇಲ್ವಾ 320 ಕೊಡ್ಲಿಲ್ವಾ? ಆಗಿಲ್ವಾ? ಬೇಡ, ನಾವು ಬೆಳೆದೇ ಬೇಡ ಅಂತ ನಮ್ಗೆ ಕೊಡಲಿ. ಇವಾಗ ಅಲ್ಲಿ ಬೀಜ ಸೀಡ್ಸ್ ಕೊಡ್ತಿದ್ದಾರೆ. 100 ಗ್ರಾಮ್ ಬರಲ್ಲ, 50 ಗ್ರಾಮು. ಅದು 525 ಗ್ರಾಮ್ಗೆ 500ರಿಂದ 600 ರೂಪಾಯಿ ದುಡ್ಡು ತಗೋತಿದ್ದಾರೆ. ಈಗ ರಸಗೊಬ್ಬರ GST ನಾವೇ ಕಟ್ತಿರೋದು, ರೈತರು ಎಲ್ಲ ರೈತರನೇ ಮೇಲೆ. ಈಗ ಗೊಬ್ಬರ 25,000 ಇತ್ತು, ಈಗ 3-4 ವರ್ಷದ ಹಿಂದೆ. ಈಗ 50,000 ಮಾಡಿದ್ದಾರೆ ಗೊಬ್ಬರಕ್ಕೆ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾರು ಕೊಟ್ಟಿದ್ರು? ಸರ್ಕಾರಕ್ಕೆ ಮಾಡಿದ್ದ ಕೊಡಿ ಜಾಸ್ತಿ ರೈಟ್ ಅಂತ. ಸರ್ಕಾರ ಹೊಗೆಸೊಪ್ಪಿಗೆ ರೇಟ್ ಕಮ್ಮಿ ಕೊಡಿ ಅಂತ ಕೇಳೈತೆ. ಈ ರಸಗೊಬ್ಬರ ಮತ್ತು ಸೀಡ್ಸ್ಗೆಲ್ಲ ಜಾಸ್ತಿ ಕೊಡಿ ಅಂತ ಕೇಳೈತೆ ಅಲ್ವಾ? ಎಲ್ಲ ಮಾಡ್ತಿರೋದು ಇವರೇ. ಯಾರು ಸರ್ಕಾರ ಅದಕ್ಕೆ ಹೊಣೆಯಾಗಿಲ್ಲ. ಬಂದರೆ ಸಿಬ್ಬಂದಿಗಳು, ಯಾರೋ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಗಂಟ ಬಂದು ಈ ಚಿಲ್ಕುಂದ ಬೋರ್ಡ್ಗೆ ಯಾರು ಈ ಥರ ಅನ್ಯಾಯ ಅಂತ ಯಾರು ಕೇಳಿಲ್ಲ. ನಾವು ರೈತರೇ ಆಗಿ ಪೂಜೆ ಮಾಡೋರು ಮಲ್ಲವರವರು. ನಾವು ರೈತರೇ ಹೋರಾಟ ಮಾಡ್ತಿರೋದು. ಇವತ್ತು 2026 ಇವತ್ತೊಂದು ದಿವಸ ನಾವು ರೈತರು ಪ್ರತಿಭಟನೆ ಮಾಡಿದ್ದೀವಿ ಅಂದರೆ ಇವತ್ತೇ ಲಾಸ್ಟ್, ಇವತ್ತೇ ಪುಷ್ಟ ಆಗಿದೆ. ಮುಂದೆ ಎಲ್ಲೂ ನಾವು ಹಿಂಗೆ ಮಾಡಿಲ್ಲ. ಯಾಕೆಂದರೆ ಅವ್ರು ಏನೇ ಕೊಟ್ಟರು ತಲೆಬಾಗಿ ಹೋಗಿದ್ದೀವಿ. ಇನ್ಮೇಲೆ ಹಂಗೆ ಹೋಗೋಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ. ಯಾಕೆಂದರೆ ರೈತ ಕಷ್ಟ ಇದೆ.
ಒಂದೊಂದು ಹಗ್ಲಿಗೂ ಒಂದೊಂದು ಇದಕ್ಕೂ ಕಷ್ಟ ಇದೆ ರೈತರಿಗೆ. ಇಷ್ಟು ಹೇಳ್ತೀವಿ, ಈ ಸಿಬ್ಬಂದಿಗಳು ಒಂದು ಒಳ್ಳೇದಾಗಿ ರೈತರಿಗೆ ಮಾಡ್ಕೊಡ್ಬೇಕು, ಒಂದು ಒಳ್ಳೆ ಕಾರ್ಯ ಮಾಡ್ಕೊಡ್ಬೇಕು, ಒಳ್ಳೆ ನಿಖರ ಬೆಲೆ ಕೊಡಬೇಕು. ಮಾಡ್ತಾ ಇದ್ದಾರೆ. ಹಾಂ, ಪ್ರತಿ ಶಿವಶಂಕರ್ ಅಂತ